ಆದಮೇಲೆ ನಾವೀಗ ಆನೆಗುಂದಿಯ ತುಂಗಭದ್ರಾ ನದಿ ತೀರದಲ್ಲಿದ್ದೇವೆ. ಅದು ವಿಶೇಷವಾಗಿ ನವವೃಂದಾವನಕ್ಕೆ ಹೋಗತಕ್ಕಂತಹ ದಾರಿಯಲ್ಲಿ ಆ ನವವೃಂದಾವನ ಗಡ್ಡಿಯ ಮತ್ತೊಂದು ಶಿಲಾ ದಿನ್ನೆಯ ಮೇಲೆ ತುಂಗಭದ್ರಾ ನದಿಯ ಮಧ್ಯೆ ಒಂದು ವಿಶೇಷ ಮಂಟಪವನ್ನು ಕಾಣ್ತಾ ಇದ್ದೀವಿ. ಆ ವಿಶೇಷ ಮಂಟಪ ಅದರ ವಾಸ್ತುರಚನೆ, ಅದರ ಲಕ್ಷಣಗಳನ್ನು ಅನುಲಕ್ಷಿಸಿ ಅದನ್ನು ಕೃಷ್ಣದೇವರಾಯನ ಕಾಲದ ನಿರ್ಮಾಣ ಅಂಥೇಳಿ ಗುರುತಿಸಲಾಗಿದೆ. ಅಲ್ಲಿರ್ತಕ್ಕಂಥ ಒಂದು ಶಿಲ್ಪವನ್ನು ಗಮನಿಸಿಕೊಂಡು ಸ್ಥಳೀಯರು ಅದಕ್ಕೆ ಸೂರ್ಯನಾರಾಯಣ ಅಂಥೇಳಿ ಕರಿತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಅದು ಸೂರ್ಯನಾರಾಯಣ ಮಂದಿರ ಅಥವಾ ಶಿಲ್ಪ ಅಲ್ಲ. ಒಳಗಿನ ಶಿಲ್ಪವನ್ನು ಗಮನಿಸಿದರೆ ಅದು ಚಕ್ರ ರೂಪದಲ್ಲಿದೆ. ಮಧ್ಯದಲ್ಲಿ ಒಬ್ಬ ದೇವತೆಯ ಶಿಲ್ಪ ಇದೆ ಮತ್ತು ಸುಮಾರು 10 ಕೈಗಳಿವೆ. ಆ ಕೈಗಳಲ್ಲಿ ವಿವಿಧ ರೀತಿಯ ಆಯುಧಗಳಿವೆ. ಅವೆಲ್ಲವನ್ನು ಪರಿಶೀಲಿಸಿಕೊಂಡು ಅದನ್ನು ನಾವು ಮೂರ್ತಿ ಶಿಲ್ಪ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆಯುಧ ಪುರುಷ ಸುದರ್ಶನ ಚಕ್ರ ಶಿಲ್ಪ ಅಂಥೇಳಿ ಗುರುತಿಸಲಾಗಿದೆ. ಆ ಮೂಲಕ ಅದು ಆಯುಧ ಪುರುಷ ಸುದರ್ಶನ ಚಕ್ರ ಮಂದಿರ ಅಂಥೇಳಿ ಅದು ಸ್ಪಷ್ಟ ಆಗ್ತದೆ. ಸೊ ಈ ಒಂದು ಪರಿಸರದಲ್ಲಿ ನಮಗೆ ವಿಶೇಷವಾಗಿ ನವವೃಂದಾವನ ಮತ್ತು ಈ ಕಡೆ ಇರತಕ್ಕಂತಹ ಈ ಚುಂಚಲಕೋಟೆ ಕೃಷ್ಣದೇವರಾಯನ ಸಮಾಧಿ ಮಂದಿರ ಪರಿಸರದಲ್ಲಿ ಅದು ಇರುವುದರಿಂದ ಮತ್ತು ಅದರ ಆ ಕಡೆ ಸ್ನಾನಘಟ್ಟದ ಕೋಣೆಗಳಿವೆ. ಅವೆಲ್ಲ ಒಂದು ಶ್ರಾದ್ದದ ಸ್ನಾನದ ನಂತರ ಮಾಡತಕ್ಕಂಥ ಕೋಣೆಗಳಾಗಿ ಅದನ್ನು ಬಳಸಲಾಗಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಈ ಪರಿಸರ ಯಾವುದು ಅಂತ ಹೇಳಿದ್ರೆ ವಿಶೇಷವಾಗಿ ಸಾವಿನ ನಂತರದ ಶ್ರಾದ್ದದ ಆಚರಣೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಇಲ್ಲೆಲ್ಲ ಅನೇಕ ಮಂಟಪಗಳನ್ನು ನಿರ್ಮಿಸಲಾಗಿದೆ. ಅಂಥ ಒಂದು ಆಚರಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದರ್ಶನ ಚಕ್ರ ಮಂದಿರವನ್ನು ಕೂಡ ನಾವು ಕಾಣಬಹುದು.